ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಸ್ವಾತಿನ ಸಿಕ್ಕಾಬಟ್ಟೆ ಬೈತಾ ಇರ್ತಾನೆ. ನೀನು ಹೋಗ್ತೀಯ ಹೊರಗಡೆ ಅಥವಾ ನಾನೇ ಹೋಗೋಣ ಅಂತ ಅನ್ಬೇಕಾದ್ರೆ, ನಾನು ಹೋಗಲ್ಲ ನೀನು ಹೋಗಬೇಡಿ, ನೀವು ಹೆಂಡ್ತಿ ಇಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಅದನ್ನೇ ಏನಕ್ಕೆ ಇಷ್ಟೊಂದು ಸಲ ಹೇಳ್ತಿದ್ದೀರಾ, ಕೆಟ್ಟದ ಕೆಲಸ ಮಾಡಬೇಡಿ ಅಂತ ಹೆಂಡ್ತಿನೇ ಬೇಕಾ ಹೇಳೋಕ್ಕೆ, ನಾನು ಹೇಳ್ಬೋದಲ್ವಾ, ಯಾಕೆ ಹಿಂಗೆ ಆಡ್ತಿದ್ದೀರಾ ಅಂತ ಅಂದಾಗ, ನನ್ನಿಷ್ಟ, ನಾನು ಹೆಂಗೆ ಬೇಕಾದರೂ ಆಡ್ತೀನಿ ಅಂತ ವಂಶಿ ಕೂಗಾಡ್ತಾ ಇರ್ತಾನೆ. ಅಷ್ಟಕ್ಕೂ ಕುಡಿಯೋದ್ರಿಂದ ಹೆಲ್ತ್ ಹಾಳಾಗುತ್ತೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿರೋ ಪ್ರಾಬ್ಲಮ್ ಏನು ಅಂತ ಅಂದರೆ ಯಾರಿಗೂ ಸಹ ಏನು ಹೇಳ್ಕೊಳ್ಳಲ್ಲ. ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಅನ್ಬೇಕಾದ್ರೆ ನನ್ನ ಪರ್ಸ್ನಲ್ಲ ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳಲ್ಲ, ಅದರ ಅವಶ್ಯಕತೆಯೂ ನನಗಿಲ್ಲ ಅಂತ ಕೂಗಾಡ್ತಾ ಇರ್ತಾನೆ. ಹಾಗೆ ಎಸ್ಪೆಷಲಿ ನಿನ್ನ ಹತ್ರ ನನ್ನ ಪರ್ಸ್ನಲ್ ಏನು ಶೇರ್ ಮಾಡ್ಕೊಳ್ಳಲ್ಲ ಅಂತ ಅನ್ಬೇಕಾದ್ರೆ ನನ್ನ ಮನಸ್ಸಲ್ಲೂ ಸಿಕ್ಕಾಬಟ್ಟೆ ನೋವಿದೆ, ಹಾಗಾದರೆ ನಾನು ಕುಡಿಲ್ಲ ಅಂತ ಅಂದಾಗ, ಕುಡಿ ಅಂದಾಗ ಬನ್ನಿ ಇಬ್ಬರು ಕುಡಿಯೋಣ ಅಂತ ಕರಿತಾ ಇರ್ತಾಳೆ. ನನ್ನ ಜೊತೆ ಕುಡಿಬೇಡ, ಬೇಕಾದರೆ ಹೊರಗಡೆ ಹೋಗಿ ಎಷ್ಟು ಬೇಕಾದರೂ ಕುಡಿ, ಇವತ್ತು ನಾನು ಕುಡಿಯೋಕ್ಕೆ ನೀನೇ ಕಣೆ ಕಾರಣ ಅಂದಾಗ ಸ್ವಾತಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ನೀನು ನನ್ನ ಪರ್ಸನಲ್ ವಿಷಯ ಕೇಳಬೇಡ ಅಂತ ಎಷ್ಟು ಸಲ ಹೇಳಿದ್ರು ಸಹ ನೀನು ತಾನೇ ಮಾಡಿದ್ದು, ಇವಾಗ ನನಗೆ ಯಾವ ರೀತಿ ಆಗಿದೆ ನೋಡು, ಹಾಗಾದರೆ ನನಗೆ ಗೊತ್ತು ನಿತಿನ್ ಬಗ್ಗೆ ನಾನು ಮಾತಾಡಿದ್ನಲ್ಲ, ಅದಕ್ಕೋಸ್ಕರ ಸೇಟ್ ತೀರಿಸ್ಕೊಳ್ಳೋಕ್ಕೆ ನನ್ನ ಪರ್ಸ್ನಲ್ಲ ಕೇಳ್ತಾ ಇದೆಯಾ ಅಲ್ವಾ ಅಂದಾಗ, ಇಲ್ಲ ಇಲ್ಲ ಅವತ್ತು ಕೋಪ ಬಂದಿದ್ದೇನೋ ನಿಜ, ಆದರೆ ನಿಮ್ಮ ಪರ್ಸ್ನಲೆಲ್ಲ ಕೇಳಿಕೊಂಡು ನಿಮಗೆ ಹರ್ಟ್ ಮಾಡುವಷ್ಟು ಸ್ಯಾಡಿಶ್ ನಾನಲ್ಲ ಅಂದಾಗ, ನನಗೆ ಗೊತ್ತು ಕಣೆ, ಬೇಕು ಬೇಕು ಅಂತ ನನಗೆ ಈ ರೀತಿ ಮಾತಾಡಿದೆಯಾ, ಹೊರಟೋಗಿ ಇಲ್ಲಿಂದ ಅಂತ ಕೈಡ್ಕೊಬಂದು ಹೇಳ್ಕೊಂಡು ಆಚೆ ಬಿಟ್ಟು ಈ ಕಡೆ ಡ್ರಿಂಕ್ಸ್ ಬಾಟ್ಲು ತೊಗೊಂಡು ಸಿಕ್ಕಾಪಟ್ಟೆ ಕುಡಿತಾ ಇರ್ತಾನೆ. ಇನ್ನೊಂದು ಕಡೆ ಸ್ವಾತಿ, ಪ್ಲೀಸ್ ಡೋರ್ ಓಪನ್ ಮಾಡಿ ವಂಶವರೇ, ಕುಡಿಬೇಡಿ, ಅಜ್ಜಿ ತಾತ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೋತಾರೆ ಅಂತ ಡೋರ್ನ ಎಷ್ಟು ಟಕ್ ಮಾಡಿದ್ರು ತನ್ನ ಪಾಡಿಗೆ ತಾನು ದೊಡ್ಡ ಬಾಟ್ಲ ಆಲ್ರೆಡಿ ಕುಡಿದು ಖಾಲಿ ಮಾಡ್ತಾ ಇರ್ತಾನೆ. ಸಡನ್ ಆಗಿ ಡೋರ್ನ ತಳ್ಳಿಬಿಟ್ಟು ಹಾಗೆ ಸ್ವಾತಿ ಒಳಗಡೆ ಬಂದು ನೋಡಿದರೆ ವಂಶಿ ಆಲ್ರೆಡಿ ಕುಡ್ದಾಕಿರ್ಬೇಕಾದ್ರೆ ಪ್ಲೀಸ್ ಬಾಟಲ್ನ ಕೊಡಿ ಅಂತ ಕಿತ್ತೆಸಿದಾಳೆ. ಏ ಸ್ವಾತಿ, ಗಿವ್ ಮಿ ಮೈ ಬಾಟಲ್, ಪ್ಲೀಸ್ ಕೊಡೆ, ಕೊಟ್ಬಿಡೆ, ನಾನು ಕುಡಿಬೇಕು, ನನ್ನ ಬಾಟಲ್ ಕೊಡೆ ಅಂತ ಸಿಕ್ಕಾಬಟ್ಟೆ ಕುಡಿದು ತೂರಾಡ್ತಿರ್ಬೇಕಾದ್ರೆ ಕರ್ಕೊಬಂದು ಬೆಡ್ ಮೇಲೆ ಮಲಗಿಸ್ದಾಗ, ನೋಡು ಸ್ವಾತಿ, ನನ್ನ ಬಾಟಲ್ ನನಗೆ ಕೊಟ್ಬಿಡು, ನಾನು ಕುಡಿಲೇಬೇಕು ಅಂತ ಹಾಗೆ ಕನ್ವರ್ಸ್ಕೊಂಡು ಮಲ್ಕೊಬಿಡ್ತಾನೆ. ಸ್ವಲ್ಪ ಹೊತ್ತಾದಮೇಲೆ, ಏ ಬಂಗಾರಿ, ನನ್ನನ್ನು ಏನಕ್ಕೆ ಬಿಟ್ಟೋದೆ, ನನಗೇನು ಕಾರಣ ಹೇಳ್ದಲೆ ನನ್ನನ್ನು ಬಿಟ್ಟೋದೆ ಅಲ್ಲ, ನಾನೇನು ನಿನಗೆ ಅನ್ಯಾಯ ಮಾಡಿದ್ದೆ ಅಂತ ಹೇಳ್ತಿರೋ ಮಾತನ್ನ ಕೇಳಿಕೊಂಡು ಸ್ವಾತಿಗಂತೂ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ವಂಶಿ ಕನ್ವರ್ಸೋದನ್ನು ನೋಡಿ ಸ್ವಾತಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ವಂಶಿಯವರೇ, ನಿಮ್ಮ ಮನಸ್ಸಲ್ಲಿ ಎಷ್ಟು ದೊಡ್ಡ ನೋವಿದೆ, ನೀವು ಅದನ್ನು ಯಾರ ಹತ್ರನೂ ಹೇಳ್ಕೊಳ್ಳಲ್ಲ, ಅದಕ್ಕೆ ನೋಡಿ ಈ ರೀತಿ ಹಾಡ್ತಾ ಇದ್ದೀರಾ, ಇಂಥ ಟೈಮಲ್ಲಿ ನಿಮ್ಮನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇಷ್ಟಕ್ಕೆಲ್ಲ ನಾನೇ ಕಾರಣ, ಇದನ್ನು ನಾನೇ ಸರಿ ಮಾಡ್ತೀನಿ, ನಿಮ್ಮ ಜೊತೆ ನಾನು ಇರ್ತೀನಿ, ನಿಮ್ಮನ್ನು ಬಿಟ್ಟು ಹೋಗೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಅಜಯ್ ಒಂದು ದೊಡ್ಡ ರೆಸ್ಟೋರೆಂಟಲ್ಲಿ ವೆಯ್ಟ್ ಮಾಡ್ತಿರ್ಬೇಕಾದ್ರೆ ರಾಗಿಣಿ ಬರ್ತಾಳೆ. ರಾಗಿಣಿನ ನೋಡಿ ಅವನು ಸಿಕ್ಕಾಪಟ್ಟೆ ಫಿದಾಗ್ಬಿಟ್ಟು, ಇವರು ಲುಕ್ಕಿಂಗ್ ಸೋ ಗಾರ್ಜಿಯಸ್ ಅಂತ ಅನ್ಬೇಕಾದ್ರೆ ಥ್ಯಾಂಕ್ ಯು ಅಂತ ಹೇಳ್ತಾ ಇರ್ತಾಳೆ. ಇಷ್ಟೊತ್ತಿನಲ್ಲಿ ಏನಕ್ಕೆ ಬಂದೆ ಅಂದಾಗ, ನಿನ್ನ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಬಂದೆ ಅಂದಾಗ, ಇಷ್ಟೊತ್ತಿನಲ್ಲ ರಾಗಿಣಿ ಅಂತ ಕೇಳಬೇಕಾದ್ರೆ ಮನಸ್ಸಲ್ಲಿರೋ ಮಾತಾಡೋಕ್ಕೆ ಯಾವತ್ತಾದ್ರೇನು ಎಷ್ಟು ಟೈಮ್ ಆದ್ರೇನು ಅಂದಾಗ ಅಜಯ್ಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತದೆ. ಹಾಗಾದ್ರೆ ಏನು ಅರ್ಥ ಅಂತ ಅನ್ಬೇಕಾದ್ರೆ, ನಿನ್ನೆ ನನಗೆ ಪ್ರಪೋಸ್ ಮಾಡಿದಾಗ ಕಾಮ ಕೂತ್ಕೊಂಡು ಯೋಚನೆ ಮಾಡಿದೆ ಅಜಯ್, ಬಟ್ ನೀನು ತುಂಬ ಒಳ್ಳೆಯನು, ತುಂಬ ಹ್ಯಾಂಡ್ಸಮ್ ಆಗಿದೆಯಾ, ಹಾಗೆ ಮುಂಬೈಲಿ ಸಿಕ್ಕಾಪಟ್ಟೆ ಪ್ರಾಪರ್ಟಿ ಎಲ್ಲ ಮಾಡಿದೆಯಾ, ಸಿಕ್ಕಾಪಟ್ಟೆ ಕಂಪ್ನಿ ಎಲ್ಲ ಇದ್ದಾವೆ, ಸೊ ನಿನ್ನನ್ನು ರಿಜೆಕ್ಟ್ ಮಾಡೋಕ್ಕೆ ಮನಸ್ಸಾಗಲಿಲ್ಲ, ಐ ಲವ್ ಯು ಅಂತ ಅಂದ ತಕ್ಷಣ ಇವನಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿ ಐ ಲವ್ ಯು ಸೋ ಮಚ್ ಅಂತ ರಾಗಿಣಿನ ಹಗ್ ಮಾಡಿಕೊಂಡು ಗಿರಿಗಿರಿನೇ ತಿರುಗಿಸ್ತಾ ಇರ್ತಾನೆ. ಅದೇ ಕನಸನ್ನ ಕಾಣ್ಕೊಂಡು ಐ ಲವ್ ಯು ಅಂತ ಪಿಲೋನ ಹಗ್ ಮಾಡ್ಕೊಂಡು ಮಲ್ಕೊಂಡಿರ್ಬೇಕಾದ್ರೆ ಅಷ್ಟೊತ್ತಿಗೆ ದುರ್ಗಾ ಬರ್ತಾಳೆ. ದುರ್ಗಾ ಕಾಫಿನ ತಗೊಬಂದಾಗ ಐ ಲವ್ ಯು ಗಿಣಿ ಗಿಣಿ ಅಂತ ಅನ್ಬೇಕಾದ್ರೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ದುರ್ಗಾ ಕಾಫಿನ ಮುಖದ ಮೇಲೆ ಚೆಲ್ಲಿದ ತಕ್ಷಣ ಅವನಿಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗಿ ಎಚ್ಚರ ಆಗ್ಬಿಡುತ್ತೆ. ಹಾಗೆ ಮತ್ತೆ ಅಜಯ್ ಹೇಳ್ತಾ ಇರ್ತಾನೆ, ಏನಮ್ಮ ಈ ರೀತಿ ಮಾಡಿಬಿಟ್ಟಲ್ಲ, ಈ ಬ್ಯೂಟಿಫುಲ್ ಆಗಿರೋ ಫೇಸ್ಗೆ ಏನಾದರೂ ಎಫೆಕ್ಟ್ ಆಗಿದ್ರೆ ಏನು ಮಾಡೋದು ಅಂತ ಅಂದಾಗ, ಹೌದು ಹೌದು ನಿಂದು ಸೀಮೆಲ್ಲಿರೋ ಬ್ಯೂಟಿಫುಲ್ಲರ್ ಫೇಸ್ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಅಜಯ್ ಫೋನ್ ರಿಂಗ್ ಆಗ್ತಿರುತ್ತೆ. ನೋಡಿದ ತಕ್ಷಣ ಇಲ್ಲೋಡು ದಾದಾ ಕಾಲ್ ಮಾಡ್ತಿರೋದು, ಮಾತಾಡೋ ನನ್ನ ಮಗನೇ ಅಜಯ, ಮಾತಾಡು ಅಂತ ಬೈತಿರ್ಬೇಕಾದ್ರೆ ರಿಸೀವ್ ಮಾಡಿ ಲೌಡ್ ಸ್ಪೀಕರ್ ಆದ ತಕ್ಷಣ ಆ ಕಡೆಯಿಂದ ದಾದಾ ಸಿಕ್ಕಾಬಟ್ಟೆ ಬೈತಾ ಇರ್ತಾರೆ. ಎಲ್ಲೋ ಹೋಗಿದೆ ಲೋಪ ನನ್ನ ಮಗನೇ, ನೀನು ನಿಮ್ಮಮ್ಮ ತಪ್ಪಿಸ್ಕೊಂಡು ಹೋಗಿದ್ದೀರಾ, ಕೊಡಬೇಕಾದ್ರೆ ದುಡ್ಡು ಕೊಡಬೇಕಾಗುತ್ತೆ ಅಂತ ಓಡೋಗಿದ್ದೀರಾ, ಕೈ ಸಿಗರೋ ಮಾಡ್ತೀನಿ, ಮೂಳೆ ಮುರಿತೀನಿ ಅಂತ ಬೈತಿರ್ಬೇಕಾದ್ರೆ ಸಡನ್ನಾಗಿ ಫೋನ್ ಕಟ್ ಮಾಡ್ತಾನೆ. ಏನಮ್ಮ ಇವನು ಈ ರೀತಿ ಎಲ್ಲ ಬೈತಿದ್ದಾನೆ ಅಂತ ಅಂದಾಗ, ಕೊಡಬೇಕಾಗಿರೋ ಸಾಲನ ಕೊಡದೇ ಇದ್ದರೆ ಎಲ್ಲರೂ ಇದೇ ರೀತಿ ಕಣೋ ಬೈಯೋದು ಅಂತ ದುರ್ಗಾ ಕೂಗಾಡ್ತಾ ಇರ್ತಾಳೆ. ಹಾಗೆ ದುರ್ಗಾ ಕೋಪ ಮಾಡಿಕೊಂಡು ಆಗ್ಲಿಂದ ಅದೇನೋ ರ್ಯಾಕ್ಸ್ ಅಂತ ಅವಳನ್ನ ಕನ್ವರ್ಸಿದ್ದೆ ಅಂತ ಅಂದಾಗ, ಅವಳು ನನ್ನ ಡ್ರೀಮ್ ಗರ್ಲ್, ರ್ಯಾಕ್ಸ್ ನನ್ನ ಗಿಣಿ, ನನ್ನ ಕನಸಿನ ರಾಣಿ ಅಂತ ಅನ್ಬೇಕಾದ್ರೆ ಕಪಾಲಕ್ಕೆ ಎರಡೋದೇ ಕೊಟ್ಬಿಡ್ತಾಳೆ. ಏನು ಮ್ಯಾಮ್ ಈ ರೀತಿ ಹೊಡಿತಿದ್ದೀರಾ ಅಂದಾಗ, ಸಾಲ ಕೊಟ್ಟವರು ತಲೆ ಮೇಲೆ ದೇವ್ರ ಥರ ಕುಣಿತಿದ್ದಾರೆ, ಇವ್ನು ನೋಡಿದರೆ ಅದು ಮ್ಯಾಕ್ಸು ರ್ಯಾಕ್ಸು ಅಂತ ಕುಣಿತಿದೀಯಾ ಅಂತ ಬೈತಾ ಇರ್ತಾಳೆ. ಈಗ ಮತ್ತೆ ಅಜಯ್ ಹೇಳ್ತಾ ಇರ್ತಾನೆ, ನಮ್ಮ ಸ್ವಲ್ಪ ಹೊತ್ತು ಲೇಟಾಗಿ ಬರಬಾರ್ದು, ನಮ್ಮ ಕನಸು ಹೇಗೋ ಪೂರ್ತಿ ಆಗ್ತಿತ್ತು, ಎಷ್ಟು ಖುಷಿ ಆಗ್ತಿತ್ತು ಗೊತ್ತು ಅಂತ ಅಂದಾಗ, ನನ್ನ ಮಗನೇ ಸಾಲ ತೀರಿಸೋ ಮೊದಲು ಇದಳು ಸೂರ್ಯನ ಎತ್ತಿ ಮೇಲೆ ಬಂದ ನೀನು ಬಿತ್ಕೊಂಡಿದ್ದೀಯಾ, ಇದೇ ರೀತಿ ಆಡ್ತಾ ಇದ್ದರೆ ಸುಡು ನೀರು ತಂದು ಮುಖದ ಮೇಲೆ ಕೆರೆಚ್ತೀನಿ ಅಂತ ಅನ್ಬೇಕಾದ್ರೆ, ಸುಮ್ಮನೆ ಇರಮ್ಮ, ಬೆಳಗಿನ ಜಾವ ಬಿದ್ದಿರೋ ಕನಸು ನನಸಾಗುತ್ತೆ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಅಲಾರಾಮ್ ಬಡ್ಕೋತಾ ಇರುತ್ತೆ.
ನೋಡ್ದ ಅಮ್ಮ ನೋಡ್ದ, ನಿನಗೆ ಸೊಸೆ ಬೇಡವೇನಮ್ಮ, ಮಗ ವಯಸ್ಸಿಗೆ ಬಂದಾನೆ, ಮದುವೆ ಮಾಡಬೇಕಂತ ಅನ್ಸಲ್ವಾ ಅಂದಾಗ, ಮುಚ್ಚು ಬಾಯ, ಮೊದಲು ಸಾಲನ ತೀರಿಸು, ಆಮೇಲೆ ಒಂದಲ್ಲ ಮೂರು ಮೂರು ಮದುವೆ ಮಾಡ್ಕೊಳ್ಳಿವಂತೆ. ಸೂರ್ಯನ ಎತ್ತಿಗೆ ಬಂದಿದ್ದೇನೆ, ಇವಾಗ ಅಲಾರಾಮ್ ಇಟ್ಕೊಂಡಿದ್ಯಾ, 10 ಗಂಟೆ ಆಯಿತು, ಎದ್ದು ಆಫೀಸಿಗೆ ಹೋಗೋ ನನ್ನ ಮಗನೇ ಅಂತ ಬೈತಾ ಇರ್ತಾಳೆ. ಹಾಗೇನೊಂದು ಕಡೆ ವಂಶಿ ಇನ್ನೂ ಮಲಗಿರಬೇಕಾದ್ರೆ, ಗುಡ್ ಮಾರ್ನಿಂಗ್ ವಂಶಿ ಅವರೇ, ಎದಲ್ಲಿ ಟೈಮ್ ಆಯಿತು, ಕಾಫಿ ತಂದಿದ್ದೀನಿ, ಕುಡಿದ್ಬಿಟ್ಟು ಆಫೀಸಿಗೆ ಹೊರಡಿ ಅಂತ ಹೇಳ್ತಿರ್ಬೇಕಾದ್ರೆ, ವಂಶಿ ಹೇಳ್ತಾ ಇರ್ತಾನೆ, ನನಗೆ ಯಾಕೋ ಸಿಕ್ಕಾಬಟ್ಟೆ ಹೆಡ್ಡೇಕ್, ನಾನು ಬರಲ್ಲ, ನೀನು ಹೋಗಿರೋ ಆಮೇಲೆ ಬರ್ತೀನಿ ಅಂತ ಅನ್ಬೇಕಾದ್ರೆ, ಇನ್ನೇನು ವಂಶಿಯವರೇ, ಕಂಠಪೂರ್ತಿ ರಾತ್ರಿ ಎಲ್ಲ ಕುಡಿದ್ರೆ ತಲೆನೋವು ಬರ್ದಲ್ಲ, ಇನ್ನೇನು ಅನ್ಬೇಕಾದ್ರೆ, ಬೆಳಗ್ಗೆ ನೀನು ಜಗಳ ಆಡಬೇಡ, ಹೊರಟೋಗಿ ಅಂತ ಬೈತಾ ಇರ್ತಾನೆ. ಹಾಗೆ ಮತ್ತೆ ಸ್ವಾತಿ ಕೂಗಾಡ್ತಾ ಇರ್ತಾಳೆ, ಏನೋ ಪಾಪ ನಿನ್ನೆ ಡಿಸ್ಟರ್ಬ್ ಆಗಿದ್ರು, ಅದಕ್ಕೆ ಹೆಲ್ಪ್ ಮಾಡೋಣ, ಹಾಗೆ ಸಮಾಧಾನ ಮಾಡಿ ಆಫೀಸಿಗೆ ಕರ್ಕೊಂಡು ಹೋಗೋಣ ಅಂತ ಅಂದರೆ ಈ ರೀತಿ ಆಡ್ತೀರಾ, ಹೇಗಾದರೂ ಮಾಡ್ಕೊಳ್ಳಿ ಅಂತ ಅನ್ಬೇಕಾದ್ರೆ, ವಂಶಿ ಎದ್ದು ಕಾಫಿ ಕುಡಿಯೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ, ಚಿಕ್ಕ ಮಗು ಥರ ಆಡ್ತಿದ್ದೀರಲ್ಲ, ಕುಡಿ, ನಾನು ಕುಡಿಸ್ತೀನಿ ಅನ್ಬೇಕಾದ್ರೆ, ಮುಟ್ಬೇಡ ಕಣೆ ನನ್ನನ್ನು, ನಾನೇ ಚಿಕ್ಕ ಮಗು ಅಲ್ಲ, ನನಗೆ ಕುಡಿಯೋಕ್ಕೆ ಬರುತ್ತೆ ಅಂದಾಗ, ಹೌದು ಹೌದು, ನಿನ್ನೆ ಕಣ್ಣು ಪೂರ್ತಿ ಒಂದು ದೊಡ್ಡ ಬಾಟ್ಲನ್ನ ಕುಡಿದ್ರಲ್ಲ, ಅಷ್ಟಕ್ಕೂ ಅಷ್ಟೊಂದು ಥರ ಏನು ಕುಡಿಬೇಕಿತ್ತು, ಕುಡಿದು ನನ್ನ ಮೇಲೆಲ್ಲ ಬಿದ್ರಲ್ಲ, ಶೋಲ್ಡರೆಲ್ಲ ಎಷ್ಟು ಪೈನ್ ಆಗಿದೆ ಗೊತ್ತಾ ಅನ್ಬೇಕಾದ್ರೆ, ಮುಚ್ಚೆ ಬಾಯಿನ ಸಾಕು ಹೋಗಿ ಅಂತ ಬೈತಾ ಇರ್ತಾನೆ. ಹಾಗೆ ನೆನ್ನೆ ನಿಮ್ಮನ್ನು ಮಲಗಿಸೋ ಅಷ್ಟೊತ್ತಿಗೆ ಸಾಕಾಯ್ತು ಅಂತ ಅನ್ಬೇಕಾದ್ರೆ, ಅಲ್ಲ ಕಣೆ, ನಾನೇನಾದರೂ ಕುಡ್ಕೊಂಡು ತುರ್ಕೊಂಡು ಎಲ್ಲರೂ ಬಾರ್ ಮುಂದೆ ಬಿದ್ದಿದ್ನ, ಅಲ್ಲಿಂದ ಕರ್ಕೊಬಂದು ಬೆಡ್ ಮೇಲೆ ಮನ್ಸೊಳ್ಳೋ ರೀತಿ ನಾಟಕ ಮಾಡ್ತಿದೆಯಲ್ಲ, ಇಲ್ಲಿಂದ ಮನ್ಸೋದಕ್ಕೆ ಈ ರೀತಿ ಓವರಾಗಿ ಆಡ್ತೀಯ ಅಂದಾಗ, ಇಷ್ಟೆಲ್ಲ ಗೊತ್ತಿದ್ರು ಸಹ ಬೈಯೋದು ಮಾತ್ರ ನಿಲ್ಸಲ್ಲ ನೀವು ಅಂತ ಕೂಗಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಪ್ಪು ಸ್ಟ್ರಾಂಗಾಗಿ ಕಾಫಿ ಮಾಡ್ಕೋಬಾರೆ, ಕುಡಿಬೇಕು ಅಂತ ಅನ್ನಿಸ್ತಿದೆ ಅಂತ ಅನ್ಬೇಕಾದ್ರೆ, ನಿನ್ನೆ ಕುಡಿದ್ರಲ್ಲ ಅದಕ್ಕೆ ಈ ರೀತಿ ಆಗ್ತಾ ಇದೆ, ಸರಿ ಒಂದು ದಿನ ಕುಡಿದ್ರೆ ಹಿಂಗೆ ಆಗೋದು, ಅಪರೂಪ ಕುಡಿದ್ರೆ ಇದೇ ರೀತಿ ಬಾಯಿ ಟೇಸ್ಟ್ ಬರಲ್ಲ ಅಂತ ಅನ್ಬೇಕಾದ್ರೆ, ಸರಿ ಬಿಡು, ದಿನ ಕುಡಿತೀನಿ ಅಂತ ಹೇಳ್ತಾ ಇರ್ತಾನೆ. ಅಯ್ಯೋ ದೇವ್ರೆ, ಅಂಥ ಕೆಲಸ ಎಲ್ಲ ಮಾಡಬೇಡಿ, ಒಂದು ದಿನ ಕುಡಿದಿದ್ದಕ್ಕೆ ನೆನೆ ನನ್ನ ಕೈಲಿ ತಡ್ಕೊಳಕ್ಕಾಗಲಿಲ್ಲ, ಇನ್ನು ದಿನ ಕುಡಿದ್ರೆ ಅಷ್ಟೇ, ನಾನು ಇನ್ನು ಏನೇನು ಕೇಳಬೇಕಾಗುತ್ತೋ ಅಂತ ಬೈತಾ ಇರ್ತಾಳೆ. ಹಾಗೆ ಮತ್ತೆ ನನಗೇನು ಇನ್ನೊಂದು ಕಪ್ ಕಾಫಿ ಕೊಡ್ತೀವಿ ಇಲ್ವೋ ಅಂತ ಅಜ್ಜಿನ ಕೂಗ್ತಿರ್ಬೇಕಾದ್ರೆ, ಸುಮ್ಮನೆ ವಂಶವ್ರ ಅಜ್ಜಿ ಕೂಗಬೇಡಿ, ನಾನು ಇನ್ನೊಂದು ಕಪ್ ಮಾಡ್ಕೊಬರ್ತೀನಿ, ಆದರೆ ಕಾಫಿ ಎಲ್ಲ ಕಷಾಯ ಮಾಡ್ಕೊಬರ್ತೀನಿ, ನಾನು ಮಾಡ್ಕೊಬರೋ ಸ್ಟ್ರಾಂಗ್ ಕಷಾಯ ಕುಡಿದ್ರೆ ತಲೆನೋವೆಲ್ಲ ಹೊರಟೋಗುತ್ತೆ, ಆಮೇಲೆ ಆಫೀಸಿಗೆ ಎದ್ದು ಹೊರಡಿ ಅಂತ ಹೋಗ್ತಿರ್ಬೇಕಾದ್ರೆ, ಅಲ್ಲ ನನಗೆ ಡಿಸ್ಟರ್ಬ್ ಮಾಡ್ದಲೇ ಇವಳು, ತಲೆನೋವು ತರದೆ ಇವಳು, ಇವಾಗ ನೋಡಿದ್ರೆ ದೊಡ್ಡದಾಗಿ MBBS ಮಾಡೋ ರೀತಿ ಕಷಾಯ ಮಾಡೋಕ್ಕೆ ಹೋಗಿದ್ದಾಳೆ ಅಂತ ಬೈತಾ ಇರ್ತಾನೆ. ಹಾಗೇನೊಂದು ಕಡೆ ಗೀತಾ ಮತ್ತು ಕುಮಾರ ಅಂಗಡಿಯಲ್ಲಿ ಕೂತ್ಕೊಂಡು ಸ್ಟಿಚ್ ಮಾಡ್ತಿರ್ಬೇಕಾದ್ರೆ CEO ಬರ್ತಾರೆ. ಟೆಕ್ಸ್ಟೈಲ್ ಕಂಪನಿ CEO ಕಾರ್ ಇಳಿದು ಬರ್ತಿರ್ಬೇಕಾದ್ರೆ, ಕುಮಾರ ಇವ್ರೇನಕ್ಕೆ ಬಂದರು ಅಂತ ಅನ್ಬೇಕಾದ್ರೆ, ಒಳಗಡೆ ಬಂದ ತಕ್ಷಣ, ಸರ್ ಬನ್ನಿ ಕೂತ್ಕೊಳ್ಳಿ, ಕುಡಿಯೋಕ್ಕೇನಾದ್ರು ತರಿಸ್ಲಾ ಅಂತ ಅನ್ಬೇಕಾದ್ರೆ, ಬೇಡಪ್ಪ ತೊಂದರೆ ಬೇಡ ಅಂತ ಹೇಳ್ತಾ ಇರ್ತಾರೆ. ಹಾಗೆ ನಿಮ್ಮಿಬ್ಬರದ್ದು ಲವ್ ಮ್ಯಾರೇಜಾ ಅಂತ ಅಂದಾಗ, ಇಲ್ಲ ಸರ್ ಒನ್ ಸೈಡ್ ಲವ್ವು, ಇವರು ಅಂತ ಗೀತಾ ಕಡೆ ನೋಡ್ತಿರ್ಬೇಕಾದ್ರೆ, ನನಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಬಿಡಪ್ಪ, ಆದರೂ ಅಂಗಡಿ ತುಂಬ ಚೆನ್ನಾಗಿದೆ, ನಾನಿಲ್ಲಿಗೆ ಏನಕ್ಕೆ ಬಂದೆ ಅಂತ ನಿಮ್ಮಿಬ್ರಿಗೂ ಗೊಂದಲ ಆಗ್ತಿದೆ ಅಲ್ವಾ ಅಂತ ಕೇಳ್ತಾ ಇರ್ತಾರೆ. ಹಾಗೆ CEO ಸರ್ ಹೇಳ್ತಾ ಇರ್ತಾರೆ, ನಿಮಗೆ ನಾನು ಆರ್ಡರ್ ಕೊಟ್ಟೋಗೋಣ ಅಂತ ಬಂದಿದ್ದೀನಿ ಅಂತ ಅಂದಾಗ, ಸರ್ ನಿಜನ ನನ್ನ ಕೈಲಿ ನಂಬಕ್ಕೆ ಆಗ್ತಿಲ್ಲ ಅಂದಾಗ, ಹೌದು ಕುಮಾರ್, ನೀನು ಸುಳ್ಳು ಹೇಳಿದ್ದನ್ನ ಕೇಳಿ ನನಗೆ ಕೋಪ ಬಂತು, ಅದಕ್ಕೆ ಅವತ್ತು ಹಾಗೆ ಹೋದೆ, ಆದರೆ ಮನೇಲಿ ಕೂತ್ಕೊಂಡು ಯೋಚನೆ ಮಾಡಿದೆ, ಇಂಥ ಪ್ರಾಮಾಣಿಕ ವ್ಯಕ್ತಿ ಎಲ್ಲಿ ಸಿಗ್ತಾನೆ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿ ನಿನಗೆ ಸ್ಯಾಂಪಲ್ ಕೊಟ್ಟೋಗೋಣ ಅಂತ ಬಂದಿದ್ದೀನಿ, ಅದನ್ನು ಕರೆಕ್ಟ್ ಟೈಮಿಗೆ ಕೊಟ್ಟರೆ ನಿಮಗೆ ದೊಡ್ಡ ಆರ್ಡರ್ ಕೊಡ್ತೀನಿ ಅಂತ ಅಂದಾಗ, ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ನಾನು ಹೇಳಿರೋ ಸುಳ್ಳು ನನ್ನ ಹೆಂಡತಿಗೆ ಸಿಕ್ಕಾಬಟ್ಟೆ ಬೇಜಾರು ಮಾಡ್ತು, ಅದಕ್ಕೆ ಅವಳು ನೋವು ತಡ್ಕೊಳಕ್ಕಾಗ್ದಲೇ ನಿಮ್ಮ ಹತ್ರ ಬಂದು ನಾನು ಹೇಳಿದೆ, ದಯವಿಟ್ಟು ಕ್ಷಮಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತೀನಿ. ಹಾಗೆ ಗೀತಾ ಮತ್ತು ಕುಮಾರ, ಸರ್ ನೀವು ಹೇಳಿ ಟೈಮಿಗೆ ಕರೆಕ್ಟಾಗಿ ನಾವು ಆರ್ಡರ್ನ ತಲುಪಿಸ್ತೀವಿ ಅಂತ ಅಂದಾಗ, ಸರಿ ಬರ್ತೀನಿ ಅಂತ ಹೋಗ್ತಿರೋ ಟೆಕ್ಸ್ಟೈಲ್ CEO ಅವರು ಮತ್ತೆ ವಾಪಸ್ ಬಂದುಬಿಟ್ಟು, ಬಿಸ್ನೆಸ್ ಹೋದರೂ ಹೋಗಲಿ, ನನ್ನ ಹೆಂಡತಿ ಬೇಜಾರು ಮಾಡ್ಕೋಬಾರ್ದು ಅಂತ ಬಂದು ನನ್ನ ಹತ್ರ ಸತ್ಯ ಹೇಳ್ದ, ಕುಮಾರ್ ಯು ಆರ್ ಗ್ರೇಟ್ ಮ್ಯಾನ್, ಹಾಗೆ ಯು ಆರ್ ಸೋ ಲಕ್ಕಿ ಮಾ ಗೀತಾ ಅಂತ ಹೇಳ್ಬಿಟ್ಟು ಹೊರಟೋಗ್ತಿದ್ರೆ, ಗೀತನಿಗಂತೂ ಕುಮಾರ ನೋಡಿ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ CEO ಸರ್ ಹೋದ ತಕ್ಷಣ ಈ ಕಡೆ ಕುಮಾರ ಗೀತನೇ ಎತ್ಕೊಂಡು ಸುಸ್ತಾ ಇರಬೇಕಾದ್ರೆ, ಏನಾಯಿತು ಮಾವ ಏನಾಯಿತು ಇಷ್ಟು ಖುಷಿಯಾಗಿದ್ದೀರಾ ಅಂತ ಅಂದಾಗ, ಸಿಕ್ಕಾಬಟ್ಟೆ ಖುಷಿ ಆಯಿತು, ಅದಕ್ಕೆ ನಾನು ನಿನ್ನನ್ನು ಹಗ್ ಮಾಡ್ಕೋಬೇಕು, ಹಾಗೆ ತಿರುಗಿಸ್ಬೇಕು ಅಂತ ಅನ್ನಿಸ್ತು ಅಂತ ಖುಷಿಯಿಂದ ತಿರುಗಿಸ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ರಾಗಿನಿ ರಂಜನ ಕರ್ಕೊಬಂದು ಮೀಟ್ ಮಾಡೋಕ್ಕೆ ಬರ್ತಿರ್ಬೇಕಾದ್ರೆ, ಏನಕ್ಕ ಅರ್ಜೆಂಟಾಗಿ ಬಾ ಅಂತ ಹೇಳ್ದಲ್ಲ, ಅಷ್ಟಕ್ಕೂ ಏನು ನಿತಿನ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ಯಾ, ಅವನ ಬಗ್ಗೆ ಹೇಳ್ಬೇಡ, ನನಗೆ ಕೇಳೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದಾಗ, ಮತ್ತೆ ಅವಳು ನಿತಿನ್ ಸಿಕ್ಕಿದ್ಲು ಅಂತ ಹೇಳ್ತಿರ್ಬೇಕಾದ್ರೆ, ನನಗೆ ಗೊತ್ತು ಇದನ್ನೇ ಹೇಳಿರ್ತೀಯ, ನಿತಿನ ಮದುವೆ ಆಗು ಅಂತ ಕೇಳಿರ್ತೀಯ, ಅವ್ನು ನಿನ್ನಂತವಳು ಆಗಲ್ಲ ಅಂತ ಬೈದಿರ್ತಾನೆ, ಒಂದೆರಡು ಡೈಲಾಗ್ ಹೊಡೆದು ಬಂದಿರ್ತೀಯ ಬಿಡು ಅನ್ಬೇಕಾದ್ರೆ, ನೀನು ತಪ್ಪಾಗಿ ತಿಳ್ಕೊಂಡಿದ್ದೀಯಾ, ನಾನು ನಿತಿನ ಮದುವೆ ಆಗಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ, ಏಕೆಂದರೆ ಅವ್ನು ನನಗೆ ಇಷ್ಟ ಇಲ್ಲ ಅಂತ ಯಾವಾಗಲೂ ಹೇಳ್ತಾನಲ್ವಾ, ಬೇಡ ಬಿಟ್ಟಾಕು ಅಂದಾಗ, ಎಂಥ ಗುಡ್ ನ್ಯೂಸ್ ಹೇಳಿದೆ, ಗ್ರೇಟ್ ನ್ಯೂಸ್ ಹೇಳಿದೆ, ನೀನು ಒಳ್ಳೆ ಹುಡುಗನ ಹುಡುಕಿ ನಾನು ಮದುವೆ ಮಾಡ್ತೀನಿ ಅಂದಾಗ, ಕಾಮ್ ಡೌನ್ ಇಷ್ಟು ಟೆನ್ಷನ್ ತೊಗೋಬೇಡ, ಹಾಗೆ ನಾನು ಆಲ್ರೆಡಿ ಹುಡುಗನ ಹುಡ್ಕೊಂಡಿದ್ದೀನಿ, ಅಪ್ಪನಿಗೂ ನಿನಗೂ ತೊಂದರೆ ಬೇಡ ಅಂದಾಗ, ಆ ಹುಡುಗ ಯಾರು ಅಂತ ಅಂದಾಗ, ಅಜಯ್ ಅಂದಾಗ, ಜೋಕರ್ನ ಮದುವೆ ಆಗ್ತೀಯ ಅನ್ಬೇಕಾದ್ರೆ, ಮುಂದೆ ನಿನಗೆ ಭಾವ ಆಗೋನು, ಆ ರೀತಿ ಎಲ್ಲ ಅನ್ಬೇಡ, ಅಷ್ಟಕ್ಕೆ ಅವನು ಏನಕ್ಕೆ ಮದುವೆ ಆಗ್ತೀಯ ಅಂತ ಕೇಳ್ತಿರ್ಬೇಕಾದ್ರೆ,
ನಾನು ನಿತಿನ ಮದುವೆ ಆಗಲ್ಲ ಅಂತ ಅಂದೆ, ಬಟ್ ಅವ್ನ ಲೈಫಿಂದ ಹೋಗ್ತೀನಿ ಅಂತ ನಾನು ಹೇಳಿಲ್ಲ ರಂಜನ್. ಹಾಗೆ ಸ್ವಾತಿ, ಅಜಯ್ ಮತ್ತು ನಿತಿನ್ ಇವ್ರು 3 ಜನ ನೆಮ್ಮದಿಯಾಗಿರೋಕ್ಕೆ ನಾನು ಬಿಡಲ್ಲ ಅಂತ ಅಂದಾಗ, ಅದಕ್ಕೂ ಅಜಯ್ ಮದುವೆ ಆಗೋಕ್ಕೂ ಏನಕ್ಕ ಸಂಬಂಧ ಅಂತ ಅನ್ಬೇಕಾದ್ರೆ, ನಾನು ಆ ಅಂಶಿಮನೆ ಸೊಸೆ ಆದರೆ ಮಾತ್ರ ತಾನೇ ಅವ್ರ 3 ಜನ ಒಂದಾಗಕ್ಕೆ ಬಿಡದೇ ಇರೋಕ್ಕಾಗೋದು, ಇಲ್ಲಾಂದ್ರೆ ಯಾವ ರೀತಿ ಮಾಡಲಿ ಅಂತ ಹೇಳ್ತಾ ಇರ್ತಾರೆ. ಯಾಕೆ ನಿನಗೆ ಏನಾಗಿದೆ, ಇದೆಲ್ಲ ಸರಿ ಇದೆ ಅಂತ ಅನ್ಸಲ್ಲ ಅಂದಾಗ, ತಲೆ ಕೆಡಿಸ್ಕೋಬೇಡ, ಮನೆಗೆ ಸೊಸೆಯಾಗಿ ಹೋಗಿ ಆ ಸ್ವಾತಿ ಜೀವನನ ಹಾಳು ಮಾಡ್ತೀನಿ, ಹಾಗೆ ಆ ನಿತಿನ್ ಸಹ ನನ್ನ ಜೀವನದಲ್ಲಿ ಆಟ ಆಡಿದ್ನಲ್ಲ ಅವನಿಗೂ ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಅಕ್ಕ ಸರಿ ಆಯಿತು, ಮೊದಲು ಅಪ್ಪನ ಹತ್ರ ಮಾತಾಡೋಣ, ಆಮೇಲೆ ಮುಂದಿದ್ದು ನೋಡೋಣ ಅಂತ ಅಂದಾಗ, ಯು ಡೋಂಟ್ ವರಿ ರಂಜು, ಅಪ್ಪ ನನಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಅಂತ ರಾಗಿಣಿ ಖುಷಿಯಿಂದ ಹೇಳ್ತಾ ಇರ್ತಾಳೆ. ಹಾಗೆ ಒಂದು ಕಡೆ ಸ್ವಾತಿ ಕಷಾಯ ತಗೊಂಡು ರೂಮಿಗೆ ಬಂದರೆ ಅಲ್ಲಿ ವಂಶಿ ಇರೋದೇ ಇಲ್ಲ, ಇದೆಲ್ಲ ಹೋದ್ರು ಅಂತ ಹುಡ್ಕೊಂಡು ಬರಬೇಕಾದ್ರೆ ಪಕ್ಕದ ರೂಮಲ್ಲಿ ಬಂದು ವಂಶಿ ಕೂತಿರ್ಬೇಕಾದ್ರೆ, ಇಲ್ಲಿದ್ದೀರಾ ಅಲ್ಲೆಲ್ಲ ಹುಡುಕ್ತೆ, ತಗೊಳ್ಳಿ ಕಷಾಯ ಕುಡೀರಿ ಅಂತ ಅಂದಾಗ, ಕುಡಿತಿರ್ಬೇಕಾದ್ರೆ ಚೆನ್ನಾಗಿದೆಯಾ, ತುಂಬ ಚೆನ್ನಾಗಿದೆ ಅಲ್ವಾ, ಅದೇ ಇದನ್ನು ಮಾಡೋಕ್ಕೆ ಹೇಳ್ಕೊಟ್ಟರು ಗುಂಡಪ್ಪನ ಹೆಂಡ್ತಿ ಇಂದಾಗ, ನಿಮ್ಮೂರಲ್ಲಿ ಎಲ್ಲದಕ್ಕೂ ಒಂದೊಂದು ರೆಸಿಪಿ ಇಟ್ಕೊಂಡಿರ್ತೀರ ಬಿಡೆ ಅಂದಾಗ, ಹೌದು ಹೌದು ಗುಂಡಪ್ಪ ಯಾವಾಗಲೂ ಕುಡಿಯೋನಂತೆ, ಅದಕ್ಕೆ ಅವ್ನು ಹೆಂಡ್ತಿ ಈ ರೀತಿ ಕಷಾಯ ಮಾಡ್ಕೊಂಡು ಕುಡಿತಿದ್ಲಂತೆ, ಸೊ ಹಂಗಾಗಿ ನನಗೆ ರೆಸಿಪಿ ಗೊತ್ತು ಅದಕ್ಕೆ ಮಾಡಿಕೊಟ್ಟೆ ಅಂದಾಗ, ನಿಮ್ಮೂರ ಬಗ್ಗೆ ಹೇಳ್ಬೇಡ ಕಣೆ, ನನಗೆ ತಲೆ ಕೆಟ್ಟೋಗುತ್ತೆ, ಎಲ್ಲದಕ್ಕೂ ಒಂದೊಂದು ಕಷಾಯ ಕಂಡಿಡ್ಕೊಂಡಿದ್ದಾರಲ್ಲ, ನೀನು ಈ ರೀತಿ ಮಾತಾಡ್ತೀಯಲ್ಲ, ನಿನಗೊಂದು ಏನಾದರೂ ಕಂಡಿಡ್ದಿಲ್ವಾ ಅಂದಾಗ, ಆ ರೆಸಿಪಿ ಬಗ್ಗೆ ನನಗೆ ಗೊತ್ತಿಲ್ಲ, ಗೊತ್ತಿದ್ರೆ ಅದನ್ನು ನಿಮಗೆ ಫಸ್ಟ್ ಮಾಡಿ ಪ್ರಯೋಗ ಮಾಡ್ತಿದ್ದೆ ಅಂತ ಅಂದಾಗ, ಸುಮ್ಮನೆ ಬಾಯಿ ಮುಚ್ಕೊಂಡು ವಂಶಿ ತಲೆ ಕೆಟ್ಟೋಯ್ತು ಇವಳಿಗೆ ಅಂತ ಅಂದ್ಕೊಂಡು ಕುಡಿತಾ ಇರ್ತಾನೆ. ಮತ್ತೆ ಫ್ರೆಶಪ್ ಆಗಿ ಬನ್ನಿ, ಬೇಗ ತಿಂಡಿ ತಿನ್ನಿರಂತೆ ಅಂತ ಹೇಳ್ತಾ ಇರಬೇಕಾದ್ರೆ, ಇಲ್ಲ ಇಲ್ಲ ನೀನು ಹೋಗು, ನನಗೆ ಯಾಕೋ ತಿಂಡಿ ತಿನ್ನೋ ಮನಸ್ಸಿಲ್ಲ, ಅಲ್ಲಿಟ್ಟೋಗು, ತಣ್ಣಗಾದ್ರೂ ಪರವಾಗಿಲ್ಲ ಆಮೇಲೆ ತಿಂತೀನಿ ಅಂತ ಅನ್ಬೇಕಾದ್ರೆ, ತಣ್ಣಗಾದ್ರೆ ಚೆನ್ನಾಗಿರಲ್ಲ, ಇಲ್ಲ ನೀವು ಬರಲಿ ಅಂತ ಕೈ ಹಿಡ್ಕೊಂಡು ಹೋಗ್ತಿರ್ಬೇಕಾದ್ರೆ, ಕೈ ಬಿಡೆ, ನಾನೇನು ಅಪರೂಪಕ್ಕೊಂದಿನ ಕುಡಿದೆ ಅದಕ್ಕೆ ತಲೆನೋವು ಬಂತು ಅಷ್ಟೇ, ನಾನು ಗಟ್ಟಿಯಾಗಿದ್ದೀನಿ, ಬಿಟ್ಬಿಡೆ, ನನ್ನ ಪಾಡಿ ನಾನು ಬರ್ತೀನಿ ಅಂತ ವಂಶಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ, ಸಡನ್ನಾಗಿ ಜಾರ್ ಬಿದ್ದರೆ ಈ ಕಡೆ ಸ್ವಾತಿ ನಗಾಡ್ತಾ ಇರ್ತಾಳೆ. ಏನು ಆಗಿದೆ ನನಗೆ ಗೊತ್ತೇ ಆಗದೆ ಅಂತ ಸಾಂಗ್ ಹೇಳ್ಕೊಂಡು ನಗಾಡ್ತಿರ್ಬೇಕಾದ್ರೆ, ಸ್ವಲ್ಪ ಕೈ ಹಿಡಿದು ಹೆಲ್ಪ್ ಮಾಡಿ, ಎತ್ತು ಸ್ವಾತಿ ಅಂತ ಕರಿತಾ ಇರ್ತಾನೆ. ಅಯ್ಯೋ ಇಲ್ಲಪ್ಪ, ನೀವು ಬೆಂಕಿ ಚೆಂಡು, ನಿಮ್ಮನ್ನ ಹಂಗೆಲ್ಲ ಎತ್ತಕ್ಕಾಗಲ್ಲ ಅನ್ಬೇಕಾದ್ರೆ, ಪ್ಲೀಸ್ ಏನೋ ಮಿಸ್ ಆಗಿ ಅಂದ್ಬಿಟ್ಟೆ, ದಯವಿಟ್ಟು ಎತ್ತು ಅಂದಾಗ, ಸ್ವಾತಿ ಕೈ ಹಿಡ್ಕೊಂಡು ವಂಶಿನ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ, ಅಷ್ಟೊತ್ತಿಗೆ ವಾಶ್ರೂಮ್ಗೆ ಹೋಗ್ತಾ ಇರ್ತಾನೆ. ಸರಿ ಬಿಟ್ಬಿಡೆ, ನಾನು ಸ್ನಾನ ಮಾಡ್ಕೊ ಬರ್ತೀನಿ ಅಂದಾಗ, ನಾನು ಹೆಲ್ಪ್ ಮಾಡ್ತೀನಿ ಅಂತ ಅಂದಾಗ, ಬೇಡ ಅಂತ ವಂಶಿ ಒಬ್ಬನೇ ಹೋಗಿ ಮತ್ತೆ ಬಾತ್ರೂಮಲ್ಲಿ ಜಾರ್ ಬಿದ್ದಾಗ, ಓಡೋಗಿ ಸ್ವಾತಿ ಎತ್ತಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.